ಈ ಮೀಟಿಂಗ್ ಇನ್ 4 ದಿನ ಉಳಿದಿರೋದ್ರಿಂದ ಅಮೆರಿಕ ಮತ್ತು ಇರಾನ್ ಮಧ್ಯೆ ಎಲ್ಲಿ ಅನ್ನೋ ಪ್ರಶ್ನೆ ಫೈನಲ್ ಆಗಿಲ್ದೇ ಇರೋದ್ರಿಂದ ಗೊತ್ತಿರತ್ತೆ, ಅನೌನ್ಸ್ ಮಾಡಿರೋದಿಲ್ಲ ಅಷ್ಟೇ. ಪಾಕಿಸ್ತಾನದಲ್ಲಿ ಮೊದಲಾದಾಗ ಎಷ್ಟೋ ಜನ ಆಫೀಸರ್ಸ್ ನ ಅಲ್ಲೇ ಬಿಟ್ಟು ಬರ್ತೀವಿ, ಮುಂದಿನ ಲೆವೆಲ್ಗೆ ವಾಪಸ್ ಬರ್ಬೇಕಾಗಿತ್ತೆ. ಕೇವಲ ಇವರು ಯಾರು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ ನಮ್ಮ JD ವ್ಯಾನ್ಸ್ ಅವರು ಒಂದು ತಂಡ ವಾಪಸ್ ಬರುತ್ತೆ, ಅವಶ್ಯಕತೆ ಇದ್ರೆ ಮತ್ತೆ ಹೋಗುತ್ತೆ ಅಂತ ಕೂಡ ಹೇಳಿದ್ರು. ಹಾಗಾಗಿ ಪಾಕಿಸ್ತಾನದಲ್ಲಿ ಕಂಟಿನ್ಯೂಡ್ ಚಾನ್ಸ್ ನಲ್ಲಿ ನಡೆದ್ರು ನಡೀಬಹುದು, ಇಲ್ಲ ಜಿನಿವಾನಲ್ಲಿ ಮಾಡ್ಕೊಳ್ತಾನೆ ಅಂದ್ರೆ ಮಾಡ್ಕೋಬಹುದು ಜಿನಿವಾನಲ್ಲಿ. ಹಾಗಾಗಿ ನಮ್ಗೆ ಶನಿವಾರ ಅದ್ರ ಕ್ಲಿಯರ್ ಪಿಕ್ಚರ್ ಗೊತ್ತಾಗತ್ತೆ. ಅದಕ್ಕೆ ಮುಂಚೆ ಲೆಬನಾನ್ ಮತ್ತೆ ಇಸ್ರೇಲ್ ಮೀಟಿಂಗಿನ ಔಟ್ಕಮ್ ಗೊತ್ತಾದ್ರೂ ಅದ್ರ ಮೇಲೆ ಪ್ರೆಡಿಕ್ಟ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನಾನು. ಹೋರ್ಮುಜನ್ನು ಬೇಡ ಅಂತ ಹೇಳುವಂಥ ವ್ಯಕ್ತಿ ಕೂಡ ಇದೇ ಟ್ರಂಪೇ, ಹೋರ್ಮುಜನ್ನ ಬಿಡಲ್ಲ ಅಂತ ಹೇಳ್ತಿರ್ತಕ್ಕಂಥ ವ್ಯಕ್ತಿ ಕೂಡ ಇದೇ ಟ್ರಂಪೇ. ನನಗೇನು ಹೋರ್ಮುಜ್ ಅವಶ್ಯಕತೆ ಇಲ್ಲ, ನನ್ನಲ್ಲೇ ತೈಲ ತುಂಬಿ ತುಳುಕ್ತಾ ಇದೆ, ಯಾರಿಗಾದ್ರೂ ಬೇಕಾದರೆ ನನ್ನ ಹತ್ರನೇ ಬಂದು ಕೊಂಡ್ಕೊಳ್ಳಿ. ಯಾವ ಮಧ್ಯಪ್ರಾಚ್ಯದಲ್ಲಿ ಇರೋದಕ್ಕಿಂತ ಹೆಚ್ಚಿನ ತೈಲ ನನ್ನ ಬಳಿನೇ ಇದೆ, ಚಿನ್ನ ನನ್ನ ಬಳಿನೇ ಇದೆ, ಈ ಥರನೇ ಮಾತಾಡುವಂಥ ಟ್ರಂಪು ಈ ಯುದ್ಧದ ಒಂದು ಮುಜುಗರ ಇತ್ತಲ್ಲ ಸರ್, ಅಮೆರಿಕ ಸೋತು ಹೋಯ್ತಂತೆ, ಇರಾನ್ ಗೆದ್ದು ಬಿಟ್ರಂತೆ ಅಂತ ಬಂದಾಗ ಒಂದು ಕದನ ವಿರಾಮದ ಒಂದು ಮಾತು. ಈಗ ಕದನ ವಿರಾಮ ಚಾಲ್ತಿಯಲ್ಲಿ ಇರಬೇಕಾದ್ರೇ ಇರಾನ್ನವ್ರಿಗೆ ಸೀಸು, ಇಸ್ರೇಲ್ನವ್ರಿಗೆ ಫೈರು, ಸೀಸ್ ಇವ್ರಿಗೆ, ಫೈರು ಇಸ್ರೇಲ್ನವ್ರಿಗೆ, ಲೆಬನಾನ್ ಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂಥೇಳಿ ಈ ಥರ ಕನ್ಫ್ಯೂಸ್ ಮಾಡಿಕೊಂಡೇ ತಿರುಗಾಡ್ತಿರೋದಾ ಈ ಟ್ರಂಪು. ಈಗ ಮತ್ತೆ ಹೋರ್ಮುಜ್ ಬೇಕು ಅಂತ ಬಂದರೆ, ಈ ವಿಯೆಟ್ನಾಂ ಯುದ್ಧ ಸಂದರ್ಭದಲ್ಲಿ ಪ್ರಭಾಕರ್ ಸರ್ ಇನ್ನೂ ಚೆನ್ನಾಗಿ ಹೇಳ್ಬೋದು ನನಗೆ ಅದನ್ನು. ವಿಯೆಟ್ನಾಂ ಯುದ್ಧ ಸಂದರ್ಭದಲ್ಲಿ ರಿಚರ್ಡ್ ನಿಕ್ಸನ್ ಥಿಯರಿ ಇತ್ತಲ್ಲ ಸರ್, ಮ್ಯಾಡ್ ಮ್ಯಾನ್ ಥಿಯರಿ ಅಂಥೇಳಿ, ಏನು ಮಾಡಿದ್ರು ವಿಯೆಟ್ನಾಂ ಅವ್ರು ಬಗ್ತಾ ಇರಲಿಲ್ಲ. ಬಾಯಿಗೆ ಬಂದಿದ್ದ ಥಿಯರಿ, ನಾವು ಇನ್ನೂ ಆ ಕಡೆ ಕಾಂಬೋಡಿಯಾ ಎಕ್ಸ್ಟೆಂಡ್ ಮಾಡಿಬಿಡ್ತೀವಿ, ವಾರ್ನ ಆ ಕಡೆ ಮಾಡ್ತೀವಿ ಈ ಕಡೆ ಮಾಡ್ತೀವಿ ಅಂತೇಳಿ ಒಂದು ಹುಚ್ಚುಚ್ಚಿನ ರೀತಿಯಲ್ಲಿ ತೀರ್ಮಾನ ಮಾಡುವಂಥ ಆ ರೋಗ ಇತ್ತಲ್ಲ ರಿಚರ್ಡ್ ನಿಕ್ಸನ್ದು, ಅದೇ ಸಾಂಕ್ರಾಮಿಕ ರೋಗ. ಆ ಒಂದು ರೋಗ ಅಧ್ಯಕ್ಷರ ಒಂಥರ ಅನುಚರ ನಡ್ಕೊಂಡು ಬಂದು ಟ್ರಂಪ್ಗೆ ಲಾಸ್ಟ್ ಬಂದು ಬಡ್ದಿದ್ದ ಈ ಕಾಯಿಲೆ ಅಂತ. ವೆಂಕಟೇಶ್ ನಾಯ್ಕ್ ಸರ್ ಮಾತಾಡ್ಬಿಟ್ಟಿರಿ ಸರ್, ಪ್ರಭಾಕರ್ ಸರ್. ಪ್ಲೀಸ್. ಇದು ಏನಂತಂದ್ರೆ ರಿಚರ್ಡ್ ನಿಕ್ಸನ್ ಈ ತರ ಏನಂತಂದ್ರ ಒಂದು ಹಾರ್ಶ್ ಸ್ಟೇಟ್ಮೆಂಟ್ ಆಗ್ಲಿ, ಒಂದು ಇದಕ್ಕೆ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಏನಾದ್ರೂ ಒಂದು ಬ್ಯಾಡ್ ಕಂಟೆಕ್ಸ್ಟ್ ಅಲ್ಲಿ US ಪ್ರೆಸಿಡೆಂಟ್ ನ ರೆಫರ್ ಮಾಡ್ಬೇಕಂದ್ರೆ ರಿಚರ್ಡ್ ನಿಕ್ಸನ್ ಇದ್ದ. ಈಗ ಅದನ್ನ ಓವರ್ಟೇಕ್ ಮಾಡಿಬಿಟ್ಟ ಟ್ರಂಪ್ ಈಗ. ಯಾಕಂದ್ರೆ ರಿಚರ್ಡ್ ನಿಕ್ಸನ್ದು ಒಂದ್ಸಲ ಇಂದಿರಾ ಗಾಂಧಿ 71 ಯುದ್ಧಕ್ಕಿಂತ ಮೊದಲು ಭೇಟಿ ಹಾಕೋದಾಗ ಎಲ್ಲಿವರೆಗೆ ಅಂದ್ರೆ ದಿಸ್ ಫಿಮೇಲ್ ನ ಶಿ ಡಸಂಟ್ ಲಿಸನ್ ಟು ಮಿ ಅಂತಿಕೊಂಡು, ಅಂದ್ರೆ ಈ ಒಂದು ಸೆಂಟೆನ್ಸ್ ದಿಸ್ ಫಿಮೇಲ್ ನ ಶಿ ಡಸಂಟ್ ಲಿಸನ್ ಟು ಮಿ ಅಂತಿಕೊಂಡು ಈ ತರ ಸೆಂಟೆನ್ಸ್ ಮಾತಾಡಿದ್ದು ಡಿಪ್ಲೊಮ್ಯಾಟಿಕಲಿ ಏನಂತಂದ್ರೆ ಬಹಳಷ್ಟು ಕ್ರಿಟಿಸಿಸಮ್ಗೆ ಈಡಾಗಿತ್ತು. ಈಗ ಟ್ರಂಪ್ ಹೇಳ್ತಕ್ಕಂತ ಮಾತುಗಳಲ್ಲಿ ನೋಡಿದ್ರೆ ಅಂದ್ರೆ ಅದು ಅಗದಿ ಹೈಲಿ ಎನ್ರಿಚ್ಡ್ ಯುರೇನಿಯಂ ಇದ್ದಂಗಿತ್ತ ರಿಚರ್ಡ್ ನಿಕ್ಸನ್. ಇವು ಥರ್ಡ್ ಕ್ಲಾಸ್ ಏನಪ್ಪ ಟ್ರಂಪ್. ಎಫ್ ಅಂತ ವರ್ಡ್ ಯೂಸ್ ಮಾಡ್ತಾನೆ, ಬಿ ಅಂತ ವರ್ಡ್ ಯೂಸ್ ಮಾಡ್ತಾನೆ. ಮತ್ತೇನಪ್ಪ ಅಂದ್ರೆ ಈಗ ಶೇಖ್ ನಿಮ್ ಜೊತೆಗೆ ಯಾರು ಅಲಯನ್ಸ್ ಪಾರ್ಟ್ನರ್ ಇದಾರೆ, ದೇ ಆರ್ ಲಿಕ್ಕಿಂಗ್ ಮೈ ಏದಿಂದ ಸ್ಟಾರ್ಟ್ ಆಗ್ತದೆ, ಈ ತರ ಮಾತಾಡ್ತಾನೆ. ಪಬ್ಲಿಕ್ ಅಲ್ಲಿ ಒಬ್ಬ ಅಮೆರಿಕನ್ ರಾಷ್ಟ್ರಪತಿಗೆ ಎಲ್ಲಿಂದ ಗೌರವ ಕೊಡ್ತಾರ್ರಿ ಈ ತರ ನೀವು ಪಬ್ಲಿಕ್ ಅಲ್ಲಿ ನಿಮ್ ಸ್ಟೇಟ್ಮೆಂಟ್ ದಲ್ಲಿ ನೀವು ಮಾತಾಡೋದ್ರಲ್ಲಿ ಇದು ಮಾಡ್ಬೇಕಾದ್ರೆ? ಈಗ ಮೋರ್ ದೆನ್ ನಿಮ್ಗೆ ಯಾಕೆ ಸಿಂಪತಿ ವರ್ಲ್ಡ್ ವೈಡ್ ಬರ್ತಾ ಇಲ್ಲ ಅಂತಂದ್ರೆ, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಒನ್ ಮ್ಯಾನ್. ಐ ಡೋಂಟ್ ಸೇ ದಟ್ ಅಮೆರಿಕಾ Israel have gone for war with Iran. It is Donald Trump and Netanyahu who have gone for war. ಯಾಕಂದ್ರೆ ವಾರ್ಗೆ ನಿಮಗೆ ದೇಶದ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ರೆ ನಿಮ್ಮ ದೇಶದಲ್ಲಿ ನಿಮ್ ವಿರುದ್ಧ ಈ ತರ ಚಟುವಟಿಕೆಗಳು ಆಗ್ತಾ ಇಲ್ಲ. ದೇರ್ ಇಸ್ ನೋ ಅಪ್ರೂವಲ್ ಫಾರ್ ವಾರ್ ಫ್ರಮ್ ಇನ್ ಬೋತ್ ದ ಕಂಟ್ರೀಸ್. ಫೈನ್. ಪ್ರಭಾಕರ್ ಸರ್ ನಿಕ್ಸನ್ ಬಗ್ಗೆ ಆಗಲೇ ಕೇಳ್ತಾ ಇದ್ದೆ. ಟ್ರಂಪ್ ಯಾವ ಹಾದಿಯಲ್ಲಿ ಇರೋದು ಇವಾಗ? ಹೋರ್ಮುಜ್ ಬೇಡ ಅನ್ನೋದು ಟ್ರಂಪೆ, ಬೇಕು ಅನ್ನೋದು ಟ್ರಂಪೆ, ಸೀಸ್ ಫೈರ್ ಅನ್ನೋದು ಟ್ರಂಪೆ, ಇರಾನ್ ಬೇಡ್ಕೊಳ್ತಾ ಇದ್ದಾರೆ ಅಂತ ಹೇಳೋದು ಟ್ರಂಪೆ, ನಾನೇ ಜೀಸಸ್ ಅಂತ ಹೇಳ್ತಿರೋದು ಟ್ರಂಪೆ. ಹೋರ್ಮುಜ್ ಬೇಡ, ಹೋರ್ಮುಜ್ ಬೇಕೇ ಬೇಕು ನನಗೆ, ನಾನು ಮತ್ತೆ ಬರ್ತಾ ಇದ್ದೀನಿ, ಬಿಡ್ಲೇಬೇಕು ಅವರು, ಟೋಲ್ ಹಾಕೂಡುದು, ನಾನು ಟೋಲ್ ಹಾಕ್ತೀನಿ, ಟೋಲಲ್ಲಿ ನನಗೂ ಪಾಲ್ ಕೊಡು ನೀನು. ಏನು ಸರ್ ಇದು? ಇಷ್ಟು ವೇರಿಯೇಷನ್ಸಾ ಒಬ್ಬ ಮನುಷ್ಯನಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಅಂತ? ನೋಡಿ, ಇರಾನ್ ಅಂದ್ರೆ ತೆಹರಾನ್ ನಲ್ಲಿ ಮುಖ್ಯವಾಗಿ ಈಗ ಒಂದ್ 4 ದಿವಸದಿಂದ ಎಲ್ಲಾ ಕಡೆ ಇರುವಂತಹ ಜಯಂಟ್ ಫ್ಲೆಕ್ಸ್ ಅದೆಲ್ಲ ಏನನ್ನ ತೋರಿಸ್ತಾ ಇದೆ ಅಂದ್ರೆ, ದೊಡ್ಡ ಫಿಶ್ ನೆಟ್ ಒಳಗಡೆ ಟ್ರಂಪ್ ಅವ್ರ ಏರ್ ಕ್ರಾಫ್ಟ್ಸ್ ಎಲ್ಲ ಸಿಕ್ಕಾಕೊಂಡಿದೆ ಅನ್ನೋ ಹಂಗೆ. ಈಗ ಒಂದು ಹುಲಿಯ